ಜಿಎಸ್ಟಿಯನ್ನು ಜಾರಿಗೊಳಿಸಿದ್ದೇ ಮೋದಿ ಸರ್ಕಾರ. ಈಗ ದೀಪಾವಳಿ ಗಿಫ್ಟ್ ಅಂತೆ. 8 ವರ್ಷ ಟ್ಯಾಕ್ಸ್ ಸಂಗ್ರಹ ಮಾಡಿದ್ದಾರೆ, ಈಗ ಕಡಿಮೆ ಮಾಡಿದ್ದಾರೆ. ಈಗ ಟ್ಯಾಕ್ಸ್ ಕಡಿಮೆ ಮಾಡಿ ಬೆನ್ನು ತಟ್ಕೊಳ್ತಾ ಇದ್ದಾರೆ. ಕೇಂದ್ರ ಸರ್ಕಾರದ ವಿರುದ್ಧ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಾಗ್ದಾಳಿ ಮಾಡಿದ್ದಾರೆ. ಟ್ಯಾಕ್ಸ್ ಕಡಿತ ಮಾಡಿದ್ದಕ್ಕೆ ನಮಗೆ 15,000 ಕೋಟಿ ನಷ್ಟ ಆಗ್ತಾ ಇದೆ. ರಾಜ್ಯಗಳಿಗೆ ಬಡತನ ಕಾಡ್ತಾ ಇದೆ. ಆದರೆ ಈಗ ಅದು ದೀಪಾವಳಿ ಗಿಫ್ಟ್ ಅಂತ. ಮಂಗಳೂರಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೇಂದ್ರದ ನಿಲುವಿನ ವಿರುದ್ಧ ವಾಗ್ದಾಳಿ ಮಾಡಿದ್ದಾರೆ. ಬೆಳವಣಿಗೆಯನ್ನ ನಿಮ್ಮ ಜೊತೆ ಹಂಚಿಕೊಳ್ಳಲಿಕ್ಕೆ ಬಯಸ್ತಾ ಇದ್ದೇನೆ. ಜಿಎಸ್ಟಿ ಗೂಡ್ಸ್ ಮತ್ತೆ ಸರ್ವಿಸ್ ಟ್ಯಾಕ್ಸ್ ಅಂತ ಕರೀತಾರೆ. ಜಿಎಸ್ಟಿ ಅಂದ್ರೆ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಅಂತ ಕರೀತಾರೆ. ಇದನ್ನ ಜಾರಿಗೆ ತಗೊಂಡ್ಬಂದವರು ಯಾರು? ಇದೇ ನರೇಂದ್ರ ಮೋದಿ 2017ರಲ್ಲಿ ಜಾರಿಗೆ ತಗೊಂಡ್ಬಂದವರು ಯಾರು? ಮೋದಿ ಸರ್ಕಾರ. 8 ವರ್ಷ ಆಯ್ತು ಇಲ್ಲಿಗೆ ಜಾರಿಗೆ ಬಂದು. 8 ವರ್ಷ ಎಲ್ಲ ಟ್ಯಾಕ್ಸ್ನೆಲ್ಲ ಹೊಡೆದ್ಬಿಟ್ಟು ಈಗ ದಿವಾಳಿ ಗಿಫ್ಟ್, ದಿವಾಳಿ ಗಿಫ್ಟ್ ಅದಕ್ಕೂ ಚಪ್ಪಾಳೆ ತಟ್ಟದು ನೋಡಿ. ಹೆಂಗೆ ನಮ್ಮ ದೇಶದಲ್ಲಿ ಹೆಂಗಾಗಿದೆ ಅಂತಂದ್ರೆ, 8 ವರ್ಷ ಟ್ಯಾಕ್ಸ್ ಕಲೆಕ್ಟ್ ಮಾಡಿದ್ದಾರೆ. ಜಿಎಸ್ಟಿ ರೇಟ್ಗಳು ಮಾಡಿದವರು ಅವರೇ, ಇದೇ ನರೇಂದ್ರ ಮೋದಿ. ಈಗ ರ್ಯಾಷನಲೈಸ್ ಮಾಡಿಬಿಟ್ಟು 2 ರೇಟ್ ಮಾಡಿ ಈಗ ಬೆನ್ ತಟ್ಟಿಕತ್ತಾ ಇರೋರು ಇವ್ರೆ. ಹಾಗಾದ್ರೆ ಕೊಟ್ಬಿಡಿ, 8 ವರ್ಷ ತೆರಿಗೆ ವಸೂಲು ಮಾಡಿದ್ದೀರಲ್ಲ. ಇದರಿಂದ ಏನ್ ಪರಿಣಾಮ ಆಗಿದೆ ಅಂತಂದ್ರೆ, ಕರ್ನಾಟಕ ಸರ್ಕಾರ ಒಂದಕ್ಕೇನೆ 15,000 ಕೋಟಿ ನಷ್ಟ ಆಗ್ತಾ ಇದೆ. ರಾಜ್ಯಗಳಿಗೆಲ್ಲ ಬಡತನ ಬರಾಗ ಮಾಡಿಬಿಟ್ಟಿದ್ದಾರೆ. ಇವ್ರು ಮಾಡಿ ಅಂತ ಹೇಳಿದವ್ರು ಯಾರು? ಜಿಎಸ್ಟಿ ತಗೋಬರಿ ಅಂತ ಹೇಳಿದವ್ರು ಯಾರು ಇವರಿಗೆ? 4 ರೇಟ್ ಮಾಡಿ ಅಂತ ಹೇಳಿದವ್ರು ಯಾರು ಇವರಿಗೆ? ಈಗ 4 ರೇಟ್ ಮಾಡ್ಬಿಟ್ಟು 2 ರೇಟ್ ಮಾಡಿ